ಏನಪ್ಪ ಇಂಥ ಜಾಗ ಕರ್ಕೊಂಡ್ ಬಂದಿದ್ಯಾ? ಏನೂ ಇಲ್ಲ ಇಲ್ಲಿ. ಯಾರು ನೋಡಿಲ್ಲ. ಓ ಸರೋಜಾ, ನಾನು ನೀನು ಸೇರೋದಕ್ಕೆ ನಾನು ಪರ್ಮನೆಂಟ್ ಆಗಿ ಸೆಟ್ ಮಾಡಿರೋಂತ ಪ್ಲೇಸ್ ಇದೇನೆ. ನಮ್ ಗುರು ಗೊತ್ತಾಗ್ದಾಗೆ ಅವಾಗ ಕಲ್ಚರಲ್ ಪ್ರೋಗ್ರಾಮ್ ನ ಇಟ್ಕೋತೀನಿ ಜಾಗದಲ್ಲಿ ಸೀಕ್ರೆಟ್ ಆಗಿ. ಬಾರಯ್ಯ ಬೇಗ, ನನಗ್ ಜಾಸ್ತಿ ದುಡ್ಡು ಕೊಡೋ ಅಂತ ಪ್ಯಾಸೆಂಜರ್ ಒಬ್ಬ ಅಲ್ಲ ಅವನೇ. ತುಂಬಾ ಸ್ಪೀಡ್ ಆಗವಳೆ. ಇವಳನ್ನ ನನ್ ಕೈಲಿ ಸಾಕಾಗಲ್ಲ ಅನ್ಸುತ್ತೆ. ಇನ್ನೊಬ್ಬ ಬರ್ಬೇಕು. ಜಸ್ಟ್ ಮಿನಿಟ್ ಬಂದೆ, ಬರ್ತೀನಿ. ಅಯ್ಯೋ ಎಲ್ಲಿದ್ಯೋ, ಇವಳನ್ನ ನೋಡ್ಕೊಳ್ಳೋದಕ್ ನನ್ ಕೈಲಿ ಆಗಲ್ಲ. ಲೇ ಯಾರೋ ಅದು? ಲೇ ಏನೋ ಈ ಟೈಮಲ್ಲಿ ನೀನು? ಏನಪ್ಪ ನಿನ್ಗೆ ಕೆಲ್ಸ ಏನು ಇಲ್ವಾ? ನನ್ನ ಮಗನೇ, ಸ್ವಪ್ನ ಸ್ವಲ್ಪ ಅದೇನು ಅಂತ ನೋಡು. ನೋ ಬಡ ಕ್ಯಾನ್ ಸ್ಟಾಪ್ ಮೇ. ನಿನ್ ಕತೆ ಮುಗಿದ ಕಣ ಇವತ್ತು. ಸರ್ ಏನು ಫೀಲ್ ಆಗ್ತಿದ್ಯಾ? ವಾವ್, ವಾಟ್ ಅ ಸೆಕ್ಸಿ ಬಾಡಿ. ಐ ಆಮ್ ಆಲ್ಸೋ ರೆಡಿ. ಸರು, ಯಾಕವಾಗ್ಲೇ ಹಾಗ್ ಮಾಡಿದ್ದು? ಸರ್ಸಾಡ್ದೆ ಅಲ್ವಾ ಕಳ್ಳಿ? ಏನೋ ನೀನ್ ಮಾಡ್ತಾ ಇರೋ ಕೆಲ್ಸ? ಯಾಕೋ ಸ್ವಲ್ಪ ಚಳಿ ಆಗ್ತಿತ್ತು ಅಂತ. ಚಳಿ ಆಗ್ತಿತ್ತಾ? ಏನೋ ಚಿಕ್ಕ ತಪ್ಪು ಮಾಡ್ಬಿಟ್ನಮ್ಮ. ಈ ತರ ಇನ್ನು ಎಷ್ಟು ತಪ್ಪು ಮಾಡಿದ್ಯಾ? ಯಾವಾಗ್ಲೂ ಮಾಡಿಲ್ಲ. ಸೂರ್ಯನ್ ಫ್ಯಾಮಿಲಿಗೆ ಏನ್ ಮಾಡ್ದೆ ಅಂದ್ರೆ ಅವ್ರಿಗೆ ಸುಮ್ನೆ ನಾನು ಅವಾಗ ಎದುರಿಸ್ತಾ ಇದ್ದೆ ಅಷ್ಟೇನೆ. ಅಷ್ಟೇ. ಯಾಕಂದ್ರೆ ಅವ್ರ ಮನೆ ಬಿಟ್ಬಿಟ್ಟು ಹೊರಟೋದ್ರೆ ನಾನಲ್ಲಿ ಹೋಗಿರ್ಬೋದು ಅಂತ ಚಿಕ್ಕ ಆಸೆ. ಅದಕ್ಕೆ ತಪ್ಪಲ್ಲ ಅದು ತಪ್ಪಲ್ಲ. ಕೆನ್ನೆಗ್ ಹೊಡ್ಕೋ. ವೈ ನಾಟ್? ಹಾಗಲ್ಲ ಕಣೋ. ಏನೋ ನೀನ್ ಹೇಳೋದು? ನಾನ್ ಯಾರಿಗಂತ ಅನ್ಯಾಯ ಮಾಡ್ಲಿ? ನೀನ್ ಬುದ್ಧಿ ಇದ್ದ ಮಾತಾಡ್ತಿದ್ಯಾ? ಯೋಚನೆ ಮಾಡಿ ಹೇಳಿ ಅಪ್ಪ. ಇದ್ರಲ್ಲಿ ಯೋಚನೆ ಮಾಡೋದು ಏನಿದೆಯೋ ಅದೆಲ್ಲ ನನ್ ಮದ್ವೆಗ್ ಮುಂಚೆ ನಡೆದಿರೋದಲ್ವೇನೋ. ಅವೆಲ್ಲ ಇವಾಗ ಯಾಕೋ? ಆ ವಿಷಯನೇ ಈ ಅನಿಷ್ಟಕ್ಕೆ ಕಾರಣ ಅಪ್ಪ. ಏನಾಯ್ತು ಹೇಳಿ. ನಾನು ನಿಮ್ಮ ಅಮ್ಮನ್ನ ಮದ್ವೆ ಆಗೋಕ್ಕೂ ಮುಂಚೆ ಒಂದು ಹುಡುಗಿನ ಪ್ರೀತಿ ಮಾಡಿ ಮದ್ವೆ ಆಗ್ಬೇಕು ಅನ್ಕೊಂಡೆ. ಆದ್ರೆ ಆ ಪರಿಸ್ಥಿತಿಯಲ್ಲಿ ನಾನು ಆಗಲ್ಲ ಅಂತ ಅನ್ಕೊಂಡೆ. ಯಾಕೆ? ಆ ಅಮ್ಮನ್ಗೇನಾಯ್ತು? ನಾನು ನಿಮ್ಮ ಅಮ್ಮನ ಮದ್ವೆ ಆಗಿದ್ದೀನಿ ಅಂತ ಗೊತ್ತಾಗಿ ಅವಳು ಒಂದಿನ ಬಂದು ನನ್ನ ಹತ್ರ ತುಂಬಾ ಮಾತಾಡಿದ್ಲು. ಅವಳು ಕುಟುಂಬದಲ್ಲೇ ಒಬ್ಬನಾಗು ಅಂತ ನನ್ನ ಹತ್ರ ಬಂದು ಕೇಳ್ಕೊಂಡ್ಲು. ಆದ್ರೆ ಅಂತ ಪರಿಸ್ಥಿತಿಯಲ್ಲಿ ನನ್ನ ಕೈಯಲ್ಲಿ ಏನು ಮಾಡಕ್ಕಾಗ್ಲಿಲ್ಲ. ಆದ್ರೂ ನನ್ಗೊಂದ್ ಸ್ವಲ್ಪ ಸಮಯ ಕೊಡು, ಪರಿಸ್ಥಿತಿ ಸರಿ ಹೋದ್ಮೇಲೆ ನಾನ್ ನಿನಗೆ ನ್ಯಾಯ ಕೊಡಿಸ್ತೀನಿ ಅಂದೆ. ಆದ್ರೆ ಅವಳು ನನ್ ಮಾತೆ ಕೇಳಲಿಲ್ಲ. ಆಮೇಲೆ ಏನಾಯ್ತು? ಕೆಲವು ದಿನಗಳು ಕಳೆದ್ಮೇಲೆ ನಿಮ್ಮಮ್ಮನ್ನ ಒಪ್ಸಿ ಅವಳು ಕೂಡ ನಮ್ಮ ಕುಟುಂಬದಲ್ಲಿ ಒಬ್ಳಾಗ್ಲಿ ಅಂತ ತುಂಬಾ ಆಸೆಯಿಂದ ಅವಳ ಹತ್ರ ಹೋದೆ ಕಣಯ್ಯ. ಆದ್ರೆ ಅವಾಗ್ಲೇನೆ ಅವಳು ನಡಿಬಾರ್ದಾಗಿರೋ ಘಟನೆ ನಡೆದು ಹೋಗ್ಬಿಟ್ಟಿತ್ತು. ಅವ್ರ ಕುಟುಂಬನೇ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ರು. ಅವತ್ ನಾನು ಅನುಭವಿಸಿರೋ ನೋವು ಯಾರಿಗಂತ ಹೇಳ್ಕೊಳ್ಳು. ಅವತ್ತಿನಿಂದ ಇವತ್ತಿನವರೆಗೂ ಯಾರಿಗೂ ಹೇಳ್ದೇನೆ ಕುಗ್ಗಿ ಸಾಯ್ತಾ ಇದ್ದೀನಿ. ಯಾರಿಗೂ ಹೇಳ್ದೇ ಇರೋ ಪರಿಸ್ಥಿತಿಯಲ್ಲಿದ್ದೀನಿ. ಅಪ್ಪ, ಅವ್ರ ಫೋಟೋ ಏನಾದ್ರೂ ಇದೆಯಾ? ಇದೆ ಕಣೋ. ತುಂಬಾ ದಿನ ಆದ್ಮೇಲೆ ಎಲ್ಲೋ ಇಟ್ಟಿದ್ದೀನಿ ಅನ್ನಿಸ್ತಿದೆ. ಆದ್ರೆ ಅದಿವಾಗ ಎಲ್ಲಿಟ್ಟಿದ್ದೀನಿ ಅಂತ ನೆನಪಾಗ್ತಿಲ್ಲ. ನೋಡೋಣ ಬಾ.